ಬೆಳಗಾಣಿಯಿಂದ ಇವತ್ತು ನಾವು ಯಾರ ಹತ್ರನೂ ಕೈ ಚಾಚಿಲ್ಲ. ನಾವು ಸ್ವಂತ ದುಡ್ಡು ಹಾಕಿ ನಾವು ಕಳಿಸ್ತಾ ಇರೋದು. ದೈವ ಕಾರ್ಯ ಒಂದು ಮಹಾನ್ ಕಾರ್ಯ. ಒಂದು ಬಸ್ ವ್ಯವಸ್ಥೆಯನ್ನ ಇಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ನಾವು ಯಾರ ಹತ್ರನೂ ಕೈ ಚಾಚಿ ಮಾಲೆಗೆ ಹೋಗ್ಬೇಕು ಅದಕ್ಕೆ ಹೋಗ್ಬೇಕಂತ ಕೈ ಚಾಚ್ತಾ ಇಲ್ಲ. ಎಲ್ರಿಗೂ ನಮಸ್ಕಾರ. ಏನಿವತ್ತು ನಮ್ಮ ಮೇಲಾಗಾಣಿ ಗ್ರಾಮದಿಂದ ಮೇಲ್ಮಲ್ಲತ್ತೂರಿಗೆ ನಮ್ಮ ಶಕ್ತಿಗಳು ಆ ತಾಯಿಯ ದರ್ಶನ ಪಡಲಿಕ್ಕೆ ಹೋಗ್ತಿದ್ದಾರೆ. ಅವರ ಪ್ರಯಾಣ ಸುಖಮಯವಾಗಿರ್ಲಿ, ಸುಭಿಕ್ಷವಾಗಿರ್ಲಿ, ಆ ತಾಯಿಯ ಒಂದು ಕೃಪಾ ಕಟಾಕ್ಷ ಅವ್ರ ಮೇಲೆ ಇರಲಿ ಅಂತ ಕೂಡ ನಾನು ಮೊಟ್ಟ ಮೊದಲನೇದಾಗಿ ಆ ತಾಯಿಯಲ್ಲಿ ನಾನು ಗ್ರಾಮದ ಪರವಾಗಿ ಅವ್ರಿಗೆ ನಾನು ಏನು ಆರೈಕೆ ಮಾಡ್ತೇನೆ. ಇವತ್ತು ಯಾಕಂದ್ರೆ ದೈವ ಕಾರ್ಯ ಒಂದು ಮಹಾನ್ ಕಾರ್ಯ. ನಾವೆಷ್ಟೇ ಹಣ ಸಂಪಾದಿಸಿದ್ರು, ನಾವು ಎಷ್ಟೇ ಆಸ್ತಿ ಮಾಡಿದ್ರು ಕೂಡ ಅದರಿಂದ ನಮ್ಗೆ ನೆಮ್ಮದಿ ಸಿಗ್ತದೋ ಇಲ್ವೋ. ಆದ್ರೆ ಗುಡಿಯಲ್ಲಿ ಹೋಗಿ ರಾಮ ಗೋವಿಂದ ಅಂತ ಒಂದು ಬಾರಿ ನಮಸ್ಕರಿಸಿ ದೇವ್ರ ಮುಂದೆ ಕೂತ್ಕೊಂಡ್ರೆ ಮನುಷ್ಯನ್ಗೆ ಅಲ್ಲಿ ಸಿಗ್ತಕ್ಕಂಥ ನೆಮ್ಮದಿ ಇನ್ನೆಲ್ಲೂ ಸಿಗೋದಿಲ್ಲ. ಇವತ್ತು ನಮ್ಮನ್ನ ಒಂದು ವಿಚಾರಕ್ಕೆ ಬಂದಾಗ ಪ್ರತಿ ವರ್ಷ ಕೂಡ ನಮ್ಮ ತಾಯಂದ್ರು ಇವತ್ತೊಂದು ದೈವ ಕಾರ್ಯಕ್ಕೆ ಅಂದ್ರೆ ಮೇಲ್ಮಲ್ಲತ್ತೂರಿಗೆ ಪ್ರತಿ ವರ್ಷವೂ ಕೂಡ ಹೋಗ್ತಕ್ಕಂಥ ಒಂದು ಪ್ರತೀತಿ ನಮ್ಮೂರಲ್ಲಿದೆ. ಆ ನಿಟ್ಟಿನಲ್ಲಿ ಈ ವರ್ಷವೂ ಕೂಡ ಈ ಒಂದು ಓಂ ಶಕ್ತಿಗೆ ನಮ್ಮ ಮಾಲ್ದಾರಿಗಳು ಹೋಗಿ ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಸುಭಾಷ್ ಗೌಡ್ರು, ನಮ್ಮ ಊರಿನ ಪಟೇಲರಾಗಿರ್ತಕ್ಕಂಥ ಸುಭಾಷ್ ಗೌಡ್ರು, ನಾನು, ನಮ್ಮ ಶತ್ರುಘ್ನ ಗೌಡ್ರು, ನಮ್ಮ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಹೊನ್ನೇಗೌಡ್ರು, ನಮ್ಮ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಯಾರು ವೆಂಕಟರಾಮ್ ಅವರು, ನಮ್ಮ ವಿದ್ಯಾಧರಣ್ಣವರು, ನಮ್ಮ ರಾಧಾ ಅವರು, ನಮ್ಮ ಗೋಪಾಲ್ ಅವರು, ನಮ್ಮ ಲವಕುಶ್ ರೆಡ್ಡಿ, ರತ್ನಣ್ಣ ಮತ್ತು ನಮ್ಮ ಕುಪ್ಪಾಡಿ ರತ್ನಣ್ಣ, ಮತ್ತೆ ಇಲ್ಲಿ ವೆಂಕಟಪ್ಪಣ್ಣ, ಆನಂದ, ಇವರೆಲ್ಲರೂ ಕೂಡ ಸೀನಣ್ಣ ಎಲ್ಲರೂ ಕೂಡ ಇಲ್ಲಿ ಯಥೇಚ್ಛವಾಗಿ ಇಲ್ಲಿ ಆಗಮಿಸಿದ್ದಾರೆ. ಇವತ್ತು ನಾವೇ ಈ ಒಂದು ಬಸ್ಸನ್ನ ಇಲ್ಲಿ ಊರಿನ ಒಂದು ತಾಯಂದ್ರು ಮಾಲ್ದಾರಿಗಳು ಹೋಗಿ ಬರ್ಲಿ ಅಂತ ಹೇಳಿ ನಾವೇ ಒಂದು ಬಸ್ ವ್ಯವಸ್ಥೆಯನ್ನ ಇಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈ ಒಂದು ಪ್ರಯಾಣಕ್ಕೆ ಹೊರಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇಷ್ಟೇ. ಏನು ತಾವು ತಾಯಂದ್ರು ದರ್ಶನಕ್ಕೆ ಹೋಗ್ತಾ ಇದ್ದೀರಿ, ನೀವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇಷ್ಟೇ. ನಮ್ಮೂರಿನ ಜನತೆಗೆ ಮತ್ತು ಈ ರಾಜ್ಯದ ಜನತೆಗೆ ಒಳ್ಳೇದಾಗ್ಲಿ, ಒಳ್ಳೆ ಮಳೆ ಬೆಳೆ ಬರಲಿ, ಈ ರಾಜ್ಯ ಸುಭಿಕ್ಷವಾಗಲಿ, ನಮ್ಮ ಗ್ರಾಮ ಸುಭಿಕ್ಷವಾಗಿರ್ಲಿ, ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಜನ ಒಂದು ಸುಖಮಯ ಆಗಿರ್ಲಿ ಅಂತ ಕೂಡ ತಾಯೆಲ್ಲರೂ ಕೂಡ ನೀವು ಪ್ರಾರ್ಥನೆ ಮಾಡಬೇಕು. ನೀವು ತಾಯಲ್ಲಿ ಪ್ರಾರ್ಥನೆ ಮಾಡಿ ತಾವೆಲ್ಲರೂ ಕೂಡ ಸುಭಿಕ್ಷವಾಗಿ ಊರು ಸೇರ್ಕೋಬೇಕು ಅಂತ ಕೂಡ ತಮ್ಮಲ್ಲಿ ನಾನು ಮನವಿ ಮಾಡ್ತಾ, ಮತ್ತೊಮ್ಮೆ ಮಗದೊಮ್ಮೆ ತಾವೇನು ಈ ಒಂದು ಮೇಲ್ಮಲ್ಲತ್ತೂರ್ಗೆ ಹೋಗ್ತಾ ಇದ್ದೀರಿ, ಮತ್ತೊಮ್ಮೆ ಮಗದೊಮ್ಮೆ ಗ್ರಾಮದ ಪರವಾಗಿ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ಒಳ್ಳೇದಾಗ್ಲಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಏನಿವತ್ತು ಓಂ ಶಕ್ತಿ ದೇವಾಲಯಕ್ಕೆ ನಮ್ಮ ಮೇಳಾಗಾಣಿ ಗ್ರಾಮದಿಂದ ನಮ್ಮ ತಾಯಿ ಅಕ್ಕವರು ತಂಗಿಯವರು ಪ್ರತಿ ವರ್ಷದಂತೆ ನಮ್ಮೆಲ್ಲ ಇವರು ಗುಂಪು, ಇವರು ಒಂದು ಪರ್ಮನೆಂಟ್ ಇವರು ಆವತ್ತಿನಿಂದ ಎಲ್ಲ ಜಾತಿ ಭೇದ ಇಲ್ದಿರ ಎಲ್ಲ ಒಗ್ಗಟ್ಟಾಗಿ ಹೋಗಿ ಮೇಳಾಗಾಣಿಯಿಂದ ಇವತ್ತು ನಾವು ಯಾರ ಹತ್ರನೂ ಕೈ ಚಾಚಿಲ್ಲ. ನಾವು ಸ್ವಂತ ದುಡ್ಡು ಹಾಕಿ ನಾವು ಕಳಿಸ್ತಾ ಇರೋದು. ನಾವು ಯಾರ ಹತ್ರನೂ ಕೈ ಚಾಚಿ ಮಾಲೆಗೆ ಹೋಗ್ಬೇಕು ಅದಕ್ಕೆ ಹೋಗ್ಬೇಕಂತ ಕೈ ಚಾಚ್ತಾ ಇಲ್ಲ. ಅದಕ್ಕೆ ನಾನು ನಮ್ಮ ಶ್ರೀನಿವಾಸ ರೆಡ್ಡಿ, ನಮ್ಮ ಶತ್ರುಘ್ನು, ನಾವೆಲ್ಲ ಹುಡುಗರು ಎಲ್ಲರೂ ಇವರೆಲ್ಲ ನಾವೆಲ್ಲ ಹಾಕಿ ಸ್ವಂತ ಊರಿಂದ ನಾವು ಬಸ್ ಕಳಿಸ್ತಾ ಇದ್ದೀವಿ. ಇವತ್ತು ಎಲ್ಲ ನಮ್ಮೂರಿಗೆ ಚೆನ್ನಾಗಾಗಬೇಕು, ನಮ್ಮ ಹೆಣ್ಮಕ್ಳು ಚೆನ್ನಾಗಾಗಬೇಕು, ಮಳೆ ಬೆಳೆ ಚೆನ್ನಾಗಾಗಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ, ಅವರು ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರಬೇಕಂತೇಳಿ ನಮ್ಮೂರಿನ ಪರವಾಗಿ ಎಲ್ಲ ಇಲ್ಲಿರುವ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಎಲ್ರಿಗೂ ನಾನು ವಂದಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ.
ಪರಾಶಕ್ತಿ 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 ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ